ಜಗಳೂರು ಪಟ್ಟಣದ ಜೆಎಂ ಇಮಾಮ್ ಸ್ಮಾರಕ ಶಾಲೆಯಲ್ಲಿ ಶನಿವಾರ 6ನೇ ವರ್ಷದ ಜೆಎಂ ಇಮಾಮ್ ಸ್ಮಾರಕ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಾಹಿತಿ ಬಂಜಿಗೇರಿ ಪ್ರಕಾಶ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಇಂದಿರಾ ರಾಜಕೀಯ ಕ್ಷೇತ್ರ ಮಾತ್ರ ಮಲಿನಗೊಂಡಿಲ್ಲ, ಪ್ರಶಸ್ತಿಗೂ ಮೌಲ್ಯ ಕಳೆದುಕೊಂಡಿವೆ. ಇದಕ್ಕೆ ಕಾರಣ ಲಾಬಿ, ಪ್ರಶಸ್ತಿಗಾಗಿ ಲಾಬಿ ಹೆಚ್ಚಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಸಂವಿಧಾನದ ಪವಿತ್ರತೆ ಕಾಪಾಡಬೇಕಾದ ರಾಜಕೀಯ ವ್ಯವಸ್ಥೆ ಇಂದು ಕಲುಷಿತವಾಗಿದೆ. ಇಮಾಮ್ ಸಾಹೇಬರು ಬರೆದ ಮೈಸೂರು ಆಗ ಮತ್ತು ಈಗ ಕೃತಿ ಅವರ ರಾಜಕೀಯ ಸೇವೆಯನ್ನು ಅನಾವರಣಗೊಳಿಸುತ್ತಿದೆ. ಇಮ್ಮಣ್ಣನವರ ರಾಜಕೀಯ ವೃತ್ತಿ ಜೀವನ ಇಂದಿನ ರಾಜಕಾರಣಿಗಳಿಗೆ ಆದರ್ಶವಾಗಬೇಕು ಎಂದು ಹೇಳಿದರು. ಇಮಾಮ್ ಸಾಹೇಬರ ಹೆಸರನ್ನ ಈ ರೀತಿಯಾಗಿ ಶಾಶ್ವತಗೊಳಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ನಮ್ಮ ಹಲವು ಸ್ನೇಹಿತರು ಕೂಡ ಸಲಹಾ ಸಮಿತಿಯಲ್ಲಿ ಇದ್ದು ಇದನ್ನು ಮುನ್ನಡೆಸ್ತಾ ಇದ್ದಾರೆ ಅನ್ನುವ ಒಂದು ಹೆಮ್ಮೆಯ ಭಾವನೆ ಮತ್ತು ನಮಗೆ ಬಹಳ ಆಶ್ಚರ್ಯ ಆಯಿತು. ನಮ್ಮ ಜಿಲ್ಲೆ ಆಗ ಚಿತ್ರದುರ್ಗ ಜಿಲ್ಲೆಗೆ ಸೇರಿತ್ತು, ದಾವಣಗೆರೆ ಜಿಲ್ಲೆ ಪ್ರತ್ಯೇಕವಾಗಿ ಇರಲಿಲ್ಲ. ಜಗಳೂರು ನಮ್ಮ ಜಿಲ್ಲೆಯ ಭಾಗ ಆಗಿತ್ತು. ನಮ್ಮ ಜಿಲ್ಲೆಯ ಒಂದು ಹಿಂದುಳಿದ ತಾಲೂಕಿನಲ್ಲಿ ಈ ರೀತಿಯಾಗಿರುವಂತಹ ಒಂದು ಮಹಾನ್ ವ್ಯಕ್ತಿತ್ವ ರಾಜಕಾರಣದಲ್ಲಿ ಇದ್ದು ಸಮಾಜ ಸೇವೆಯನ್ನ ನಡೆಸಿ ಆ ರೀತಿಯಾಗಿರುವ ಒಂದು ಕೀರ್ತಿಯನ್ನು ಸಂಪಾದಿಸಿದೆ ಅನ್ನುವ ಅಂಶವನ್ನು ತಿಳಿದು ಬಹಳ ಸಂತೋಷ ಪಟ್ಟಿದ್ವಿ ಮತ್ತು ಬಹಳ ಹೆಮ್ಮೆಯನ್ನ ಪಡ್ತಾ ಇದ್ವಿ. ಮತ್ತು ಯಾವಾಗಲೂ ಜಗಳೂರು ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಿದ್ವಿ ಇಮಾಮ್ ಸಾಹೇಬರೇ. ಜಗಳೂರಿನಲ್ಲಿ ಯಾವ ವಿಶೇಷತೆಗಳೂ ಅಲ್ಲ, ಜಗಳೂರು ಅಂದ ತಕ್ಷಣ ಮುಂದಕ್ಕೆ ನನಗೆ ನೆನಪಿಗೆ ಬರೋದು ಇಮಾಮ್ ಸಾಹೇಬರು. ಮೈಸೂರು ಆಗ ಮತ್ತು ಈಗ ಅನ್ನುವಂತಹ ಕೃತಿಯನ್ನ ಶಾಲಾ ಸಮಿತಿಯವರು ನನಗೆ ಕಳಿಸಿದ್ರು. ನಾನು ಅದನ್ನು ಮೊದಲು ಓದಿರಲಿಲ್ಲ. ಅದನ್ನು ಇಮಾಮ್ ಸಾಹೇಬರೇ ಬರೆದಿರುವಂತಹದ್ದು. ಅದರಲ್ಲಿ ಒಂದು ಸುದೀರ್ಘವಾಗಿ ಕರ್ನಾಟಕ ರೂಪುಗೊಳ್ಳುವುದಕ್ಕೆ ಮೊದಲು ಮೈಸೂರು ಸಂಸ್ಥಾನವಾಗಿ ಮಹಾರಾಜರ ಆಳ್ವಿಕೆಯಲ್ಲಿದ್ದ ಕಾಲಘಟ್ಟದ ಒಟ್ಟು 40-50 ವರ್ಷಗಳ ರಾಜಕೀಯ ಆಡಳಿತ ಯಾವ ರೀತಿಯಲ್ಲಿತ್ತು, ಜನರ ಸೇವೆಗೆ ಸಂಸ್ಥಾನದ ಆಡಳಿತ ಯಾವ ರೀತಿ ಕೆಲಸ ಮಾಡಿತ್ತು, ಆನಂತರ ಬಂದಂತಹ ಜವಾಬ್ದಾರಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತು, ಆನಂತರದ ಸ್ವತಂತ್ರ ಭಾರತದ ಚುನಾಯಿತ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತು ಮತ್ತು ಅದರಲ್ಲಿ ಇವರ ಪಾತ್ರ ಏನಾಗಿತ್ತು ಎಲ್ಲವನ್ನ ಬಹಳ ವಿವರವಾಗಿ ಸರಳವಾಗಿ ನೇರವಾಗಿ ಹೇಳ್ತಾರೆ. ಇನ್ನು ಇದೇ ವೇಳೆ ಜೆಎಂ ಪ್ರಶಸ್ತಿ ಸ್ವೀಕರಿಸಿದ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರಿಗೆ 50,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಧ್ಯಾಪಕ ದಾದಾಪಿ ನವಿಳೆಹಾಳ್, ಜೆಎಂ ಇಮಾಮ್ ಟ್ರಸ್ಟ್ನ ಗೌರವಾಧ್ಯಕ್ಷ ಹಾಜಿ ಜೆಕೆ ಹುಸೇನ್ ಮಿಯಾ ಸಾಬ್, ಅಧ್ಯಕ್ಷ ಎಸ್ಎಚ್ ಮಸ್ತಾನ್ ಸಾಬ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ, ಮುಖಂಡರಾದ ಜಲೀಲ್ ಸಾಬ್, ಹಾಜಿ ಜೆಬಿ ಖಲೀಲ್ ಸಾಬ್, ಸಾಹಿತಿಗಳಾದ ನಿಬ್ಬೂರು ರಾಜಪ್ಪ, ಎನ್ಟಿ ಯರೇಸ್ವಾಮಿ, ಯಾದವ್ ರೆಡ್ಡಿ, ಡಿಸಿ ಮಲ್ಲಿಕಾರ್ಜುನ್, ಬಸವೇಶ್, ಮುನ್ನಾ, ಜೆಆರ್ ಶಂಕರಪ್ಪ, ಸುಜಾತಮ್ಮ ಸೇರಿದಂತೆ ಮತ್ತಿತರರಿದ್ದರು. ಸಂಸ್ಕೃತಿ ಚಿಂತಕರು ಜೆಎಂ ಇಮಾಮ್ ಟ್ರಸ್ಟ್ ವತಿಯಿಂದ ನೀಡಲಾಗುತ್ತಿರುವ 6ನೇ ವರ್ಷದ ಜೆಎಂ ಇಮಾಮ್ ಸ್ಮಾರಕ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನಾ ನುಡಿಗಳನ್ನು ಪ್ರತಿಭಾ ಪುರಸ್ಕಾರ ನಡೆಸಿಕೊಟ್ಟಂತಹ ಗಣ್ಯರಿಗೆ ಧನ್ಯವಾದ. ಅವರಿಗೆ ಜೆಎಂ ಇಮಾಮ್ ಟ್ರಸ್ಟ್, ಜೆಎಂ ಇಮಾಮ್ ಹಾಗೂ ಸಮಸ್ತ ಜಗಳೂರು ಈಗ ಮುಖ್ಯ ಅತಿಥಿಗಳ ಭಾಷಣ, ಸಭೆಯ ಪ್ರಗತಿ, ಗೌರವದ ಕೀರ್ತಿ, ಮಾತಿನ ಸರತಿ, ನೀವೇ ನಮ್ಮ ಮುಖ್ಯ ಅತಿಥಿ. ನಿಮ್ಮಂತ ಜೆಎಂ ಇಮಾಮ್ ಟ್ರಸ್ಟ್ ಮತ್ತು ಇಮಾಮ್ ಸ್ಮಾರಕ ಶಾಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.